ಹಾಯ್. ಐರ್ಲೆಂಡ್ನ ಡಿಸಾಸ್ಟರ್ ಸೀರೀಸ್ ಆದಮೇಲೆ 2-0 ವೈಟ್ ವಾಶ್ ಆದಮೇಲೆ ನಮ್ಮ ಫೋಕಸ್ ಶಿಫ್ಟ್ ಆಗ್ತಾ ಇರೋದು ಪಕ್ಕದ ಇಂಗ್ಲೆಂಡ್ಗೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಐರ್ಲೆಂಡಲ್ಲಿ ಈ ಟೀಮ್ ಏನೂ ಮಾಡೋಕ್ಕಾಗಿಲ್ಲ, ವೈಟ್ ವಾಶ್ ಮಾಡ್ಕೊಂಡು ಬಂದಿದ್ದಾರೆ, ಇಂಗ್ಲೆಂಡ್ ಹೋಗಿ ಏನು ಮಾಡ್ತಾರೆ, ಇಂಗ್ಲೆಂಡ್ ಟೀಮ್ ಹೇಳಿ ಕೇಳಿ ಗೊತ್ತಲ್ಲ ನಿಮಗೆ, T20 ದುರಂಧರ್ಗಳಿದ್ದಾರೆ ಟೀಮಲ್ಲಿ ಅಂತ. ಬಟ್ ನನಗೂ ಕೂಡ ಅಂಥ ಡೌಟ್ಗಳಿದೆ, ಆದರೆ ಲೆಟ್ ಸ್ಟಾರ್ಟ್ ಫ್ರೆಶ್ ಇಲ್ಲಿಂದ. ಸೊ ಈ ಒಂದು ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಕೊಡ್ತೀನಿ. ಸ್ಟಾರ್ಟ್ ಆಗುತ್ತೆ ಬುಧವಾರ ರಾತ್ರಿ ಸ್ಟಾರ್ಟ್ ಆಗುವಂಥ ಮ್ಯಾಚ್ ಇದು. ಮ್ಯಾಚ್ ಟೈಮಿಂಗ್ ಏನು, ಮೊಬೈಲಲ್ಲಿ ನೋಡೋದಾದರೆ ಹೇಗೆ ನೋಡೋದು, ಟಿ ವಿಲಾದರೆ ಹೇಗೆ, ವೆದರ್ ಕಂಡೀಷನ್, ಪಿಚ್ ಕಂಡೀಷನ್ 11. ಯಾಕಂದರೆ ಇಂಗ್ಲೆಂಡ್ ನಿಮಗೆ ಒಂದು ಸ್ವಲ್ಪ ಟೀಮ್ ಮರ್ತೋಗಿರ್ಬೋದು ಯಾರ್ಯಾರು ಇದ್ದಾರೆ ಅಂತ. ಅಂದರೆ ಪಕ್ಕಾ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸ್ವಲ್ಪ ಅದನ್ನು ಪರಿಚಯ ಮಾಡೋಣ, ಯಾರ್ಯಾರು ಥ್ರೆಟ್ ಆಗ್ತಾರೆ, RCB ಪ್ಲೇಯರ್ಸ್ ಇದ್ದಾರೆ ಅದರಲ್ಲಿ, ಅದನ್ನು ಕೂಡ ನಾವು ಗಮನಿಸೋಣ. ಸೊ ಫಸ್ಟಿಗೆ ಈ ಒಂದು ಸೀರೀಸ್ ಒಂದು ಫ್ರೆಶ್ ಸ್ಟಾರ್ಟ್ ಅಂತ ಶುರು ಮಾಡೋಣ. ಆಗಿದ್ದಾಯಿತು, 2 ಸೋತಿದ್ದೀವಿ, ಅದರಿಂದ ದೊಡ್ಡ ಪಾಠಗಳನ್ನು ಕಲಿತು ಇಂಗ್ಲೆಂಡಲ್ಲಿ ಆ ಮಿಸ್ಟೇಕನ್ನು ಮಾಡೋದು ಬೇಡ ಅನ್ನೋದೇ ನಮ್ಮೆಲ್ಲರ ಬಯಕೆ. ಲೆಟ್ ಸ್ಟಾರ್ಟ್ ವಿತ್ ಈ ವೆದರ್ ಹೇಗಿದೆ ಅಂತ. ವೆದರಲ್ಲಿ 21 ಡಿಗ್ರಿ ಸೆಲ್ಸಿಯಸ್ ಹೈಯೆಸ್ಟ್ ಟೆಂಪ್ರೇಚರ್, 14 ಡಿಗ್ರಿ ಲೋಯೆಸ್ಟ್. ಅಂದರೆ ಕೂಲ್ ಆಗಿರುತ್ತೆ ಟೆಂಪ್ರೇಚರ್, ನಿಮಗೆ ಬಿಸಿಲು ಅಂಥದ್ದೆಲ್ಲ ಕೂಡ ಇರೋದಿಲ್ಲ. ಒಂದಷ್ಟು ಮೋಸ್ಟ್ಲಿ ಕ್ಲೌಡಿ ಇರುತ್ತೆ ಅಂತ, ಯಾಕಂದರೆ ಮ್ಯಾಚ್ ಆಗ್ತಿರುವಂಥ ಪ್ಲೇಸ್ ಬಂದು ಚೆಸ್ಟರ್ಲೆ ಸ್ಟ್ರೀಟ್, ಕಂಟ್ರಿ ಡುರ್ಹ್ಯಾಮ್, ಇಲ್ಲಿ ಆಗ್ತಿರೋದು ಯುನೈಟೆಡ್ ಕಿಂಗ್ಡಮ್ UK ಅಲ್ಲಿ. ಸೊ ಆ ಮ್ಯಾಚಲ್ಲಿ ನಾವು ಇವತ್ತು ನೋಡಿದ್ರೆ ನಾಳೆಯ ವೆದರ್ ಫಾರ್ಕಾಸ್ಟ್ ಆಲ್ಮೋಸ್ಟ್ ಒಂದಷ್ಟು ಮೋಡ ಕವಿದ ವಾತಾವರಣ ಇರುತ್ತೆ. ಮಳೆ ಕೂಡ ಪಾಸಿಬಲ್ ಇದೆ, ಬಟ್ ಏನು ವಾಶೌಟ್ ಆಗುವಂಥ ಮಳೆ ಅಲ್ಲ, ಅಲ್ಲಲ್ಲಿ ಗ್ಲಿಮ್ಸನ್ನು ತೋರಿಸ್ಬೋದು ಅಂತ. ಹೇಗೆ ಮೊನ್ನೆ ಐರ್ಲೆಂಡಲ್ಲಿ ಬಂತಲ್ಲ, ಅಲ್ಲಲ್ಲಿ ಮಳೆ ಬರ್ಬೋದು. ಫ್ರೆಶ್ ಇಂಗ್ಲೆಂಡ್ ಕ್ಲೇಯಿಂದ ಮಾಡಿರುವಂಥ ಪಿಚ್ ಇದು. ನಮ್ಮ ಇಂಡಿಯಾದಲ್ಲಿರೋ ಹಾಗೆ ರೆಡ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್ ಅಲ್ಲ, ಇಂಗ್ಲೆಂಡ್ ಕ್ಲೇ. ಸೊ ಇಲ್ಲಿನ ಒಂದು ಸ್ಕೋರ್ ಎಷ್ಟಿದೆ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಈ ಪಿಚ್ ಕಂಡೀಷನ್ ಬಗ್ಗೆ ಹೇಳೋದಾದರೆ, ಇನಿಷಿಯಲ್ 6 ಓವರ್ ಪವರ್ ಪ್ಲೇ ಏನಿದೆ, ಟಾಸ್ ಗೆದ್ದಾದಮೇಲೆ ಅಥವಾ ಟಾಸ್ ಹೋದ್ಮೇಲೆ ಬ್ಯಾಟಿಂಗ್ ಅಂತ ಶುರು ಮಾಡುತ್ತೆ ಟೀಮ್. ಸೊ ಅವರಿಗೆ ಒಂದು ಪವರ್ ಪ್ಲೇಲಿ ಪೇಸರ್ಗಳಿಗೆ, ಬೌಲರ್ಗಳಿಗೆ ಒಳ್ಳೆ ಮೂಮೆಂಟ್ ಇದೆ. ಸೇಮ್ ಐರ್ಲೆಂಡಲ್ಲಿ ಹೇಗಿತ್ತು ನೀವು ನೋಡಿದ್ರೆ, ಇನಿಷಿಯಲಿ ಪಿಕ್ ಮಾಡ್ತಿದ್ರಲ್ಲ ಮೌಂಟ್ರೆ ಎಲ್ಲ, ಸೊ ಆ ಥರ ಇಲ್ಲೂ ಕೂಡ ಮೂಮೆಂಟ್ ಇದೆ. ಅದನ್ನು ನಾವು ಗಮನಿಸಬೇಕು. ನಾವು ಎಡವಿದ್ದೆ ಐರ್ಲೆಂಡ್ ಸೀರೀಸಲ್ಲಿ ಪೇಸರ್ಗಳ ವಿರುದ್ಧ ಶಾರ್ಟ್ ಸೆಲೆಕ್ಷನಲ್ಲಿ. ಸೊ ಇಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಬೆನಿಫಿಟ್ ಬೌಲರಿಗೆ ಸಿಗುತ್ತೆ. 6 ಓವರ್ ಸ್ವಲ್ಪ ನೋಡ್ಕೊಂಡು ಆಡಿ. ಪವರ್ ಪ್ಲೇ ಇಂಡಿಯಾದಲ್ಲಿ ಡಿಬಿಲ್ ಮಾಡ್ದಂಗೆ ಆಗಲ್ಲ, ಇಲ್ಲಿ ಸ್ವಲ್ಪ ಇನಿಷಿಯಲಿ ನೋಡ್ಕೊಂಡು ಆಡಬೇಕಾಗತ್ತೆ. ಒನ್ಸ್ ನೀವು 6 ಓವರ್ ಪವರ್ ಪ್ಲೇನ ದಾಟಿದ್ರೆ ಬ್ಯಾಟ್ಸ್ಮನ್ಗಳಿಗೆ ಈಸಿಯಾಗಿ ಆಡ್ಬೋದು ಅಂಥ ಒಂದು ಪಿಚ್. ಸೊ ಹಾಗಾಗಿ ಆರಂಭದಲ್ಲಿ ಅರ್ಜೆಂಟ್ ಮಾಡೋದು ಇಲ್ಲಿ ತಪ್ಪಾಗುತ್ತೆ. ಸೊ ಇದುವರೆಗೆ ನಾವಿಲ್ಲಿ ನಾವು ಕಾಂಪಿಟೇಟಿವ್ ಸ್ಕೋರ್ ಎಷ್ಟು ಅಂತ ನೋಡಿದ್ರೆ 165ರಿಂದ 180 ರನ್ ಗಳಿಸಿದ್ರೆ ಸಾಕು. ಆ ಒಂದು ಸ್ಕ್ಯಾನರಲ್ಲಿ ನಿಮಗೆ ಒಳ್ಳೆ ಟೋಟಲ್ ಅದು 165 ದಾಟಿ 180. ಯಾಕಂತಂದರೆ ಇಲ್ಲಿ ಇದುವರೆಗೆ ಆಗಿರುವಂಥ ಮ್ಯಾಚ್ಗಳು, ಇಂಗ್ಲೆಂಡ್ ಲಾಸ್ಟ್ 2 ಮ್ಯಾಚನ್ನು ಕೂಡ ಗೆದ್ದಿದೆ. ಇಲ್ಲಿ ಇಂಡಿಯಾ ಇದುವರೆಗೆ ಈ ಒಂದು ಗ್ರೌಂಡಲ್ಲಿ T20 ಆಡಿಲ್ಲ. ಇವರು ಹಿಂದೆ ಆಡಿದ್ದಾರೆ, 2002ರಲ್ಲಿ ODI ಆಡಿದ್ದಾರೆ, 2011ರಲ್ಲೂ ಕೂಡ ODI ಆಡಿದ್ದಾರೆ. ಆದರೆ T20 ಫಾರ್ ದ ಫಸ್ಟ್ ಟೈಮ್ ಆಡ್ತಾ ಇರೋದು. ಇಲ್ಲಿ ಹೈಯೆಸ್ಟ್ ಗಳಿಸಿರುವಂಥ ಸ್ಕೋರ್ ನೋಡಿದ್ರೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ವಿರುದ್ಧ 2013ರಲ್ಲಿ 195ಕ್ಕೆ 5, ಇದೇ ಹೈಯೆಸ್ಟ್. ಇಲ್ಲಿ ಇದುವರೆಗೆ 200 ಕ್ರಾಸ್ ಆಗಿಲ್ಲ ಈ ಒಂದು ಗ್ರೌಂಡಲ್ಲಿ. ಇದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಇಲ್ಲ ನಾನು ಫಸ್ಟ್ ಓವರಿಂದನೇ 6 ಓವರ್ 80 ಹೊಡಿತೀನಿ, 100 ಹೊಡಿತೀನಿ ಅಂತಂದರೆ 100 ಔಟ್ ಆದರೂ ಆಶ್ಚರ್ಯ ಇಲ್ಲ. ಇನ್ನು ಲೋಯೆಸ್ಟ್ ಟೀಮ್ ಟೋಟಲ್ ಅಂತಂದರೆ 155 ಆಲ್ಔಟ್, ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಅಂತ. ನೀವು ಇಲ್ಲಿ ನೋಡಿದ್ರೆ ತುಂಬ ಕಡಿಮೆಗೂ ಏನು ಆಲ್ಔಟ್ ಆಗಿಲ್ಲ 100ಕ್ಕೆಲ್ಲ. ಸ್ವಲ್ಪ ಸಮಜ್ದಾರಾಗಿ ಆಡಿದ್ರೆ ಖಂಡಿತ ಇದೆ. ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡಿದ್ರೆ 138. ತುಂಬ ಹೈಯೆಸ್ಟ್ ಫುಲ್ ಚೇಸ್ ಇಲ್ಲ ಆಗಿರೋದು, ಸಕ್ಸಸ್ಫುಲ್ ಅಂತಂದರೆ 176ಕ್ಕೆ 9 ಇದನ್ನು ಚೇಸ್ ಮಾಡಲಾಗಿದೆ. ಲೋಯೆಸ್ಟ್ 143 ಹೊಡೆದು ಕೂಡ ಡಿಫೆಂಡ್ ಮಾಡಿದ್ದಾರೆ. ಸೊ ಈ ಥರದೊಂದು ಕಂಡೀಷನ್ ಇದೆ. ಸೊ 160ಇಂದ 180, 190 ವಿಲ್ ಬಿ ಎ ಗ್ರೇಟ್ ಟೋಟಲ್. 160 ಫಸ್ಟ್ ಟಾರ್ಗೆಟ್ ಮಾಡಬೇಕು, ಆಮೇಲೆ 180 ಎಲ್ಲ ಬಂದರೆ ಬೋನಸ್. ನೀವು ಅದನ್ನು ಐರ್ಲೆಂಡಲ್ಲೂ ಕೂಡ ಗಮನಿಸಿದ್ದೀರಾ, ಇದೇ ಥರ ಕಂಡೀಷನ್ಸ್. 150 ಹೊಡೆದ್ರೂ ಕೂಡ ಲಾಸ್ಟ್ ಬಾಲ್ವರೆಗೆ ಹೋಗಿದೆ ಮ್ಯಾಚ್. ಸೊ ಅಂಥದ್ದೇ ಒಂದು ಕಂಡೀಷನ್ ಇಲ್ಲೂ ಕೂಡ ನಾವು ನೋಡ್ಬೋದು ಸಿಮಿಲರ್ ಆಗಿ. ಇದು 2 ಟೀಮನ್ನು ಕೂಡ ನೋಡಿದ್ವಿ. ಆದರೆ 2 ಕಂಡೀಷನ್ಗಳನ್ನು, ವೆದರ್ ಕಂಡೀಷನ್ ಹಾಗೆ ಪಿಚ್ ಕಂಡೀಷನ್. ಈಗ ನಾವು ಬರೋಣ 11 ವಿಚಾರಕ್ಕೆ. ಫಸ್ಟಿಗೆ ನಾವು ಇಂಗ್ಲೆಂಡ್ ವಿಚಾರ ನೋಡೋಣ. ಅವ್ರ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂತ. ಹ್ಯಾರಿ ಬ್ರೂಕ್ ಅವರ ಕ್ಯಾಪ್ಟನ್, ವೈಟ್ ಬಾಲ್ ಕ್ಯಾಪ್ಟನ್ ನಿಮಗೆ ಗೊತ್ತು. ಜೋಫ್ರಾ ಆರ್ಚರ್ ಇದ್ದಾರೆ, ಇವ್ರ ಬಗ್ಗೆ ಗಮನ ಹರಿಸಲೇಬೇಕು. ಇವರಿಗೆ ಆ ಪಿಚ್ ಕಂಡೀಷನ್ ತುಂಬ ಹೆಲ್ಪ್ ಮಾಡುತ್ತೆ ಪವರ್ ಪ್ಲೇನಲ್ಲಿ. ಹಾಗೆ ಸೋನಿ ಬೇಕರ್ ಇದ್ದಾರೆ, ಟಾಮ್ ಬ್ಯಾಂಟನ್ T20 ಲೀಗ್ಗಳಲ್ಲಿ ಹೆಸರು ಮಾಡಿದಂಥ ದೊಡ್ಡ ಹೆಸರದು. ಸೊ ಜೇಕಬ್ ಬೆಥಲ್ ಇದ್ದಾರೆ, ನಮ್ಮ RCBಯ ಜೇಕಬ್ ಬೆಥಲ್, ಜಾಸ್ ಬಟ್ಲರ್, ಹಾಗೆ ಜೇಮ್ಸ್ ಕೂಲ್ಸ್, ಜಾರ್ಡನ್ ಕಾಕ್ಸ್ ಇದ್ದಾರೆ, ಮತ್ತೊಂದು RCB ಹೆಸರು, ವಿಕೆಟ್ ಕೀಪರ್. ಮೇ ಬಿ ಬಟ್ಲರ್ ಫಸ್ಟ್ ಚಾಯ್ಸ್ ಆಗಿರ್ತಾರೆ, ಕಾಕ್ಸ್ ಆಡ್ತಾರೆ ಗೊತ್ತಿಲ್ಲ 11ನಲ್ಲಿ. ಸ್ಯಾಮ್ ಕರನ್ ಇದ್ದಾರೆ, ಲಿಯಮ್ ಡಾಸನ್, ವಿಲ್ ಜಾಕ್ಸ್ ಇದ್ದಾರೆ, ಮಾಜಿ RCB, ಸಕೀಬ್ ಮಹಮೂದ್, ಹಾಗೆ ಆದಿಲ್ ರಶೀದ್, ಸ್ಪಿನ್ನಲ್ಲಿ ಸ್ವಲ್ಪ ಕಾಡ್ಬೋದು ಅವರು, ರೆಹಾನ್ ಅಹಮದ್, ಹಾಗೆ ಫಿಲ್ ಸಾಲ್ಟ್ ಮತ್ತೊಬ್ಬ RCB ಪ್ಲೇಯರ್, ಜೋಸ್ ಟಂಗ್, ಹಾಗೆ ಲೂಕ್ ವುಡ್ ಇದ್ದಾರೆ. ಸೊ ಇವ್ರನ್ನ ಪೇಸರ್ಗಳನ್ನು ಚೆನ್ನಾಗಿ ಆಡಬೇಕು. ಜೊತೆಗೆ ನಮ್ದು ನೋಡಿ ದುರಾದೃಷ್ಟ, ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ, ಚಾಂಪಿಯನ್ 2 ಸಲ ಆಗಿ ಒಬ್ಬರು ಇಲ್ಲ RCB ಅವರು. ಬಟ್ ಇದರಲ್ಲಿ 3 ಜನ ಇದ್ದಾರೆ, ಫಿಲ್ ಸಾಲ್ಟ್, ಜಾರ್ಡನ್ ಕಾಕ್ಸ್, ಜೇಕಬ್ ಬೆಥೆಲ್, ಇವರೆಲ್ಲರೂ ಕೂಡ ಟೀಮಲ್ಲಿ ಇದ್ದಾರೆ. ಇದು ಅವರ 11. ಅವರ ಬೌಲಿಂಗಲ್ಲಿ ಲೂಕ್ ವುಡ್ನ ನೋಡ್ಕೊಂಡು ಆಡಬೇಕು ನಾವು. ಹಾಗೆ ಜಾಸ್ ಟಂಗ್ ಇರ್ಬೋದು, ಏನು ನಮ್ಮ ಜೋಫ್ರಾ ಆರ್ಚರ್,
ಇವರೆಲ್ಲರೂ ಕೂಡ ನೋಡಬೇಕಾಗುತ್ತೆ. ಸ್ಯಾಮ್ ಕರನ್ ಕೂಡ ಕಾಡ್ಬೋದು ಅವರ ಒಂದು ಮೂಮೆಂಟಿಂದ. ಸೊ ಅವರ ವೇಗದ ಬೌಲರ್ನ ನಾವು ಚೆನ್ನಾಗಿ ಆಡಿಸ್ಕೊಂಡ್ರೆ ಆಮೇಲೆ ಒನ್ಸ್ ಪವರ್ ಪ್ಲೇ ಮುಗಿದ ಮೇಲೆ ರನ್ಗಳು ಬರುತ್ತೆ. ಸ್ವಲ್ಪ ಶೀಟ್ ಆ್ಯಂಕರ್ ರೋಲ್ನ ಆಡುವಂಥ ಛಾತಿ ಇರಬೇಕಾಗತ್ತೆ. ಇನ್ನು ಇಂಡಿಯಾ ಟೀಮಿಗೆ ಬರೋಣ. ಈಗ ಮುಖ್ಯವಾಗಿ ನಮಗಿರುವಂಥ ಪ್ರಶ್ನೆ, ನೀವೆಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ, ವೈಭವ್ ಸೂರ್ಯವಂಶಿ ಡೆಬ್ಯೂ ಮಾಡ್ತಾರಾ? ನೋಡಿ, ನನಗನ್ಸುತ್ತೆ, ನನ್ನ ಪರ್ಸ್ನಲಿ ನನ್ನ ಒಪಿನಿಯನ್ ನೀವು ಕೇಳಿದ್ರೆ ಸ್ಟ್ರೈಟ್ ಅವೇ ಚಾನ್ಸ್ ಕೊಡಿ. ಯಾಕಂತಂದರೆ ಸೂರ್ಯವಂಶಿ ನಿಮಗೆ ಇನಿಷಿಯಲಿಂದನೇ ಐರ್ಲೆಂಡಲ್ಲಿ ಲಾಸ್ಟ್ ಮ್ಯಾಚ್ ಕೂಡ ಆಡಿಸ್ಬೋದಾಗಿತ್ತು. ಅವರು ಹೇಗೆ ಆಡ್ತಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಬಟ್ ನನಗೆ ಒಂದು ಏನಕ್ಕೆ ಕನ್ಸರ್ನ್ ಅಂತಂದರೆ, ಇಲ್ಲಿನ ಪಿಚ್ ಹೇಗಿದೆ ಅಂತಂದರೆ ಆ ದೊಡ್ಡ ಹಿಟ್ಗಳಿಗಿಂತ ಸ್ವಲ್ಪ ನೋಡ್ಕೊಂಡು ಆಡುವಂಥ ಪ್ಲೇಯರ್ಗಳು ಬೇಕು. ಸೊ ನನಗನ್ಸುತ್ತೆ ಟೀಮ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ, ಫಸ್ಟ್ ಮ್ಯಾಚಲ್ಲಿ ಇದೇ ಟೀಮ್ನ ಆಡಿಸ್ತಾರೆ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾನೇ ಆಡಿಸ್ಬೋದು ಅನ್ನೋದು ನನ್ನ ಒಂದು ಗೆಸ್. ಇದು ವೈಲ್ಡ್ ಗೆಸ್, ಮೇ ಬಿ ನಾನು ರಾಂಗ್ ಕೂಡ ಆಗ್ಬೋದು ನಾಡಿದ್ದು ಮ್ಯಾಚ್ ಸ್ಟಾರ್ಟ್ ಆದಾಗ. ಬಟ್ ವೈಭವ್ ಸೂರ್ಯವಂಶಿಗೆ ಒಂದು ಮ್ಯಾಚ್ ಹೋಲ್ಡ್ ಮಾಡಿ ಬಹುಶಃ ಈ ಒಂದು ಫಸ್ಟ್ ODIಯಲ್ಲೂ ಕೂಡ T20ಯಲ್ಲೂ ಕೂಡ ಏನಾದರೂ ಕ್ಲಿಕ್ ಆಗದೆ ಹೋದರೆ ಸಂಜು, ಅಭಿಷೇಕ್ ಒಬ್ಬರಲ್ಲಿ ಒಬ್ಬರನ್ನ, ಯಾರನ್ನಾದರೂ ಇಬ್ಬರಲ್ಲಿ ಒಬ್ಬರನ್ನ ರೀಪ್ಲೇಸ್ ಮಾಡ್ತಾರೆ. ವೈಭವ್ ಸೂರ್ಯವಂಶಿಗೆ ಸೆಕೆಂಡ್ T20ಲಿ ಅವಕಾಶ ಸಿಗ್ಬೋದು. ಇದು ನನ್ನ ಗೆಸ್. ಯಾಕಂತಂದರೆ ಇಲ್ಲೊಂದು ಅವಕಾಶ ಕೊಡೋಣ, ಅದು ಐರ್ಲೆಂಡ್ ಟೀಮ್, ಇದು ಇಂಗ್ಲೆಂಡ್ ಟೀಮ್. ಸೊ ಇಂಗ್ಲೆಂಡ್ ಟೀಮ್ ಇರುತ್ತೆ, ಯಾಕಂದರೆ ಇಂಗ್ಲೆಂಡ್ನ ನಾವು ಕನ್ವಿನ್ಸ್ಲಿ ಹೊಡೆದಿದ್ದೀವಿ T20 ವರ್ಲ್ಡ್ ಕಪ್ಪಲ್ಲಿ. ಮೇ ಬಿ ಆ ಕಾರಣಕ್ಕೆ ಆರ್ಚರ್ಗೆಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ ಸ್ಯಾಮ್ಸನ್, ಏನು ಅಲ್ಲೇ ಆಡಬೇಕಾದ್ರೆ T20 ವರ್ಲ್ಡ್ ಕಪ್ಪಲ್ಲಿ. ಮೇ ಬಿ ಆ ಒಂದು ಅಡ್ವಾಂಟೇಜ್ ಇರ್ಬೋದು. ಫಸ್ಟ್ T20ಲಿ ನಿಮಗೆ ವೈಭವ್ ಸೂರ್ಯವಂಶಿನ ನೋಡೋದು ಡೌಟ್ ಅಂತ ನನಗೇನೋ ಅನಿಸುತ್ತೆ. ಲೆಟ್ಸ್ ಸಿ, ನೀವು ಗೆಸ್ ಮಾಡಿ ವೈಭವ್ ಇರ್ತಾರಾ ಇಲ್ವಾ ಅಂಥೇಳಿ. ಇರಬೇಕು ಅನ್ನೋದು ಎಲ್ಲರ ಆನ್ಸರ್ ಇದ್ದೇ ಇರುತ್ತೆ. ಓವರಾಲ್ ಉಳಿದಂಥ ಟೀಮ್ ನೋಡಿದ್ರೆ ಮೊನ್ನೆ ಲಾಸ್ಟ್ T20 ಐರ್ಲೆಂಡ್ ವಿರುದ್ಧ ಆಡಿದಂಥ ಟೀಮನ್ನು ಆಡಿಸೋದೇ ಬೆಟರ್. ಪ್ರಿನ್ಸ್ ಯಾದವ್ ಹಾಗೆ ಅವ್ರ ಜೊತೆಗೆ ಆಡ್ತಿರುವಂಥ ನಮ್ಮ ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ ಇರ್ತಾರೆ ಪೇಸ್ ಅಟ್ಯಾಕಲ್ಲಿ. ಸೊ ಹಾಗೆ ಸೂರ್ಯಾಂಶ್ ಶೇಡ್ಗೆ ಅವ್ರನ್ನ ಟ್ರೈ ಮಾಡ್ಬೋದು, ಯಾಕಂದರೆ ಇಲ್ಲಿ ಪೇಸ್ಗೆ ಇದಿದೆ, ಅವರೊಂದು ಮೀಡಿಯಮ್ ಪೇಸ್ ಹೆಲ್ಪ್ ಆಗುತ್ತೆ ಇಲ್ಲಿ. ಅಕ್ಷರ್ ಪಟೇಲ್ ಬದಲು ನೀವು ಸ್ಪಿನ್ನರ್ ರವಿ ಬಿಷ್ಣೋಯ್ ಜೊತೆ ಹೋಗ್ತಿರೋ ಅಥವಾ ಬ್ಯಾಟಿಂಗ್ ಡೆಪ್ತ್ ಬೇಕು ಅಂತ ಅಕ್ಷರ್ ಪಟೇಲ್ನ ಹಿಡ್ಕೊಳ್ತಿರೋ, ಅದು ಥಿಂಕ್ ಮಾಡಬೇಕು ಮ್ಯಾನೇಜ್ಮೆಂಟ್. ಸೊ ಅದನ್ನು ಹೊರತುಪಡಿಸಿದ್ರೆ ತುಂಬ ಚೇಂಜಸ್ ಏನೂ ಇಲ್ಲ ಅಂತ ಅನ್ಕೋತೀನಿ. ಅದೇ 11 ಆಗುತ್ತೆ. ಬಹುಶಃ ಇವರಿಗೆ ಸ್ಪಿನ್ನರ್ ಬೇಕು ಅಂತಂದರೆ ಯಾರನ್ನಾದರೂ ಆ್ಯಡ್ ಮಾಡ್ಬೋದು. ನೋಡೋಣ ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ. ಬಟ್ ನನ್ನ ಟೀಮಲ್ಲಿ ವೈಭವ್ ಸೂರ್ಯವಂಶಿ ಐ ಡೌಟ್ ಫಸ್ಟ್ T20ಲಿ, ಆಮೇಲೆ ಟ್ರೈ ಮಾಡ್ಬೋದು ಅಂತ ನನಗನ್ಸುತ್ತೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಮನಸ್ಸು ಹೇಳ್ತಾ ಇದೆ ವೈಭವ್ ಆಡಬೇಕು ಅಂತ. ಬಟ್ ಇಲ್ಲಿನ ಕಂಡೀಷನ್ಸ್ ನೋಡಿದ್ರೆ ಸ್ವಲ್ಪ ನೋಡ್ಕೊಂಡು ಕೊಡೋದು ಒಳ್ಳೆಯದು. ಬಂದರೆ ಖುಷಿ, ಯಾಕಂತಂದರೆ ಆತನಿಗೋಸ್ಕರ ಪಾಪ ಸೋನಿ ಅವರು ಹಾಕ್ತಾನೇ ಇದ್ದರು ಪ್ರೋಮೋಲಿ, ಬಟ್ ಆಡಿಸ್ಲೇ ಇಲ್ಲ ಐರ್ಲೆಂಡ್ ವಿರುದ್ಧ. ಇನ್ನು ಎಲ್ಲಿ ನೋಡ್ಬೋದು ಮ್ಯಾಚ್ ಅಂತಂದರೆ ಒಂದು ಚೇಂಜ್ ಇದೆ, ಸಲ ಟ್ರಿಕ್ ಇದೆ, ಅದನ್ನು ನೀವು ಗಮನಿಸಲೇಬೇಕು. ಏನು ಅಂತಂದರೆ ಮೊಬೈಲ್ನಲ್ಲಿ ನೋಡೋದಾದರೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡಬೇಕು, ಹಾಟ್ಸ್ಟಾರ್. ಹಾಗೆ ನೀವೇನಾದರೂ ಟಿ ವಿಲಿ ನೋಡ್ತೀರಂತಂದರೆ ಸೋನಿ ಸ್ಪೋರ್ಟ್ಸಲ್ಲಿ ನೋಡ್ಬೋದು. ಇದು ವೆರಿ ಇಂಪಾರ್ಟೆಂಟ್, ನೀವು ಗಮನಿಸಬೇಕಾಗಿರೋ. ಈ ಸಲ ಒಂಚೂರು ಚೇಂಜ್ ಮಾಡಿದ್ದಾರೆ. OTT ಅಂದರೆ ಡಿಜಿಟಲ್ ಜಿಯೋ ಹಾಟ್ಸ್ಟಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಟಿ ವಿದೇನಿದೆ, ಸ್ಯಾಟಲೈಟ್ ಏನಿದೆ ಅದನ್ನು ಕೊಟ್ಟಿರೋದು ಸೋನಿ ಅವರಿಗೆ. ಈ ಥರ ಶೇರ್ ಆಗಿದೆ, ಈ ಥರ ಆಗೋದು ಭಾಳ ಕಡಿಮೆ. ಸೊ ಆ ಥರದ್ದಾಗಿದೆ, ಯಾಕಂದರೆ ರೈಟ್ಸ್ ಅವ್ರು ಬ್ಯಾಗ್ ಮಾಡಿದ್ದಾರೆ. ಸೊ ಓವರಾಲ್ ನಿಮ್ಮ ಕಮೆಂಟ್ ಮಾಡಿ, ಏನಾಗುತ್ತೆ, ಚೇಂಜಸ್ ಏನಿರಬೇಕು, ವೈಭವ್ಗೆ ಅವಕಾಶ ಕೊಡಬೇಕಾ, ಕೊಡ್ತಾರಾ, ಮ್ಯಾಚ್ ಏನಾಗ್ಬೋದು, ಕಮೆಂಟ್ ಮಾಡಿ. ನಮಸ್ಕಾರ.